ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ತುಂಬಾ ಖುಷಿಯಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನಕ್ಕಪ್ಪ ಅಂತ ಹೇಳಿದರೆ, ಸುಮಾರು ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳೋದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ಆ್ಯಂಡ್ ವಾಟ್ಸಪ್ಪಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ಸ್ಟೋರಿನ. ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಬ್ಲಾಗಲ್ಲಿ ಅಂತ. ಸೊ ಕ್ವಶನ್ಸ್ ಬಂದಿದೆ, ರಿಪೀಟೆಡ್ಲಿ ಯಾವ ಕ್ವಶನ್ಸ್ ಬಂದಿದೆ ಅದಕ್ಕೆ ಇವಾಗ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು, ಇಷ್ಟೆಲ್ಲ ನನಗೆ ನಿಮ್ಮ ಸಮಯನ ಕೊಟ್ಟು ನನ್ನ ಚಾನಲ್ನ ಗ್ರೋತ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದಾಗಿಂದ ಕೆಲವೊಂದಷ್ಟು ಡೌಟ್ಸು ಕೆಲವೊಂದಷ್ಟು ಪೀಪಲ್ಸ್ಗೆ ಇತ್ತು, ರಿಪೀಟೆಡ್ಲಿ ಕೇಳ್ತಾ ಇದ್ರು. ಸೊ ನಾನು ಅದಕ್ಕೆ ಯಾವುದಕ್ಕೂ ಆನ್ಸರ್ ಮಾಡಿರಲಿಲ್ಲ, ಬಿಕಾಸ್ ಐ ಆಮ್ ವೇಟಿಂಗ್ ಫಾರ್ ದಿಸ್ ಟೈಮ್. ಸೊ ಇಲ್ಲಿಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದರೆ, ಡಿಸೆಂಬರ್ 13ಗೆ 1 ಇಯರ್ ಕಂಪ್ಲೀಟ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ಆ್ಯಂಡ್ ಎಸ್, ಮಾನಿಟೈಸ್ ಕೂಡ ಆಗಿದೆ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಬನ್ನಿ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ಕ್ವಶನ್ಸ್ನ ಹೇಳ್ತಾ ಸೊ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಅಡಿಗೆ ಬೆಳೆಸ್ತಾ ಇರಿ ಅಂತ ಹೇಳ್ತಾ. ಸೊ ಫಸ್ಟ್ ಕ್ವಶನ್ ಬಂದು, ಕಂಗ್ರ್ಯಾಚುಲೇಷನ್ಸ್ ಫಾರ್ 30K+ ಇನ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇದು ಇನ್ಸ್ಟಾಗ್ರಾಮಲ್ಲಿ DM ಮಾಡಿರ್ತಕ್ಕಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು, ಆಲ್ ದಿ ಬೆಸ್ಟ್, ಕೀಪ್ ಗ್ರೋಯಿಂಗ್. ನಿಮ್ಮ ಆಶೀರ್ವಾದದಿಂದ ಖಂಡಿತ ಹಾಗೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ತುಮಕೂರು. ಸೊ ನೀವು ಕಂಟಿನ್ಯೂಸ್ ಆಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ನಾನು ಐ ಆಮ್ ಬೇಸಿಕ್ಲಿ ಫ್ರಮ್ ತುಮಕೂರು. ಐ ಲೈಕ್ ಯುವರ್ ವಾಯ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಫನ್ನಿ ಕ್ವಶನ್ ಅಂತಲೇ ಹೇಳ್ಬೋದು ಇದು. ಬ್ಯೂಟಿಗೆ ಕೇರ್ ಮಾಡೋ ಜನಗಳ ಮಧ್ಯೆ ನೀವು ಅಷ್ಟು ಖುಷಿಯಾಗಿ ಹೇರ್ ಸ್ಟಾಪ್ ಮಾಡ್ತಿದ್ದೀರಾ? ಸೊ ನಾನಿದು ಬ್ಯೂಟಿಗೋಸ್ಕರ ಆಗಲಿ ಅಥವಾ ನಾನು ಫ್ಯಾಷನ್ಗೋಸ್ಕರ ಆಗಲಿ ಹೇರ್ ಕಟ್ನ ಮಾಡಿಸಿಲ್ಲ. ನಾನು ನನ್ನ ಕೆಲವೊಂದು ಪರ್ಸ್ನಲ್ ರೀಸನ್ನಿಂದ ದೇವರಿಗೆ ಫುಲ್ಲು ಮುಡಿನ ಕೊಟ್ಟಿರೋದು. ಓಕೆ, ಸೊ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ದಟ್. ನನಗೇನು ರಿಗ್ರೆಟ್ ಇಲ್ಲ, ನನ್ನ ಬ್ಯೂಟಿ ಹಾಳಾಯಿತು ಅಥವಾ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ನನಗೇನಿಲ್ಲ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಮೇನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೆಲ್ಫ್ ಕಾನ್ಫಿಡೆಂಟಾಗಿ ನೀವು ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ, ಅಥವಾ ನಾನು ಚೆನ್ನಾಗಿ ಕಾಣಿಸ್ತೀನ ಚೆನ್ನಾಗಿ ಕಾಣಿಸಲ್ವಾ, ಅದು ಮ್ಯಾಟರೇ ಅಲ್ಲ. ಸೊ ನನಗೆ ಬೇಕಿದ್ದು ಹೆಲ್ತ್ ಈಸ್ ಇಂಪಾರ್ಟೆಂಟು. ನನ್ನ ಹೆಲ್ತ್ಗೋಸ್ಕರ ಕೊಟ್ಟಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು, ಯುವರ್ ಯೂಟ್ಯೂಬ್ ಪೇಮೆಂಟ್ನ ರಿವೀಲ್ ಮಾಡಿ. ಯೂಟ್ಯೂಬ್ ಪೇಮೆಂಟ್ನ ಹೇಳೋ ಹಾಗಿಲ್ಲ ರೂಲ್ಸ್ನ ಪ್ರಕಾರ. ಸೊ ನೋಡೋಣ, ಅದಕ್ಕಿಂತಲೇ ಒಂದು ಸಪ್ರೇಟ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಪೇಮೆಂಟ್ನ ಯಾವುದ್ಯಾವುದಕ್ಕೆ ಸ್ಪೆಂಡ್ ಮಾಡ್ತೀನಿ ಅದೊಂದು ತುಂಬಾ ಮೆಮೊರಬಲ್ ಆಗಿರಬೇಕು ಆ್ಯಂಡ್ ತುಂಬ ಯೂಸ್ಫುಲ್ ಆಗಿರಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದ್ರದ್ದು ಫಸ್ಟ್ ಪೇಮೆಂಟ್ ಆಗಿರ್ಬೋದು ಅಥವಾ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಆಗಿರ್ಬೋದು, ಸೊ ಅದನ್ನು ತುಂಬ ಒಂದು ಒಳ್ಳೆ ಗುಡ್ ಕಾಸ್ಗೋಸ್ಕರ ನಾನು ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದ್ರದ್ದು ವಿಡಿಯೋ ಕೂಡ ಆದಷ್ಟು ಬೇಗ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು, ಸೀರಿಯಲಲ್ಲಿ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನನಗೆ ನನ್ನ ಮಕ್ಕಳನ್ನ ನೋಡಿಕೊಂಡು ಅವ್ರನ್ನ ಸ್ಕೂಲಿಗೆ ಕಳಿಸೋದು, ಅವ್ರನ್ನ ಕೇರ್ ಮಾಡೋದು, ಜೊತೆಗೆ ನನ್ನ ದೊಡ್ಡ ಮಗು ನಮ್ಮ ಹಸ್ಬೆಂಡ್ನ ನೋಡ್ಕೊಳ್ಳೋದು ಆ್ಯಂಡ್ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋದು, ಇದಿಷ್ಟೇ ನನ್ನ ಗೋಲು. ಅದ್ರ ಜೊತೆ ಟೈಮ್ ಸಿಕ್ಕಿದ್ರೆ ನಾನು ಈ ವ್ಲಾಗ್ಸ್ನ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ನನಗಂತೂ ಯಾವುದೇ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ನಾನು ಸಿಕ್ಕಿದ್ರೂ ಹೋಗೋದು ಇಲ್ಲ. ಬೆಸ್ಟ್ ಮೆಮೊರಿ ಇನ್ 2025. ಬೆಸ್ಟ್ ಮೆಮೊರಿ ಅಂತ ಹೇಳಿದ್ರೆ ತುಂಬಾ ಇದೆ, ಯಾವ್ದ್ಯಾವುದು ಅಂತ ಹೇಳೋದು. ಅದರಲ್ಲಿ ತುಂಬ ಅಂತ ಹೇಳೋದಾದರೆ, ಫಸ್ಟ್ ಥಿಂಗ್ ಬಂದು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಸೆಕೆಂಡ್ ಥಿಂಗ್ ಬಂದು ನಾನು ನನ್ನ ಹಬ್ಬಿ ಜೊತೆಗೆ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಿದ್ದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದ್ದು, ಅಂದರೆ ಮಾಡಿದ 1 ಇಯರ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಏನು ನನಗೆ ಇತ್ತು. ಸೊ ಅದು ಕಂಪ್ಲೀಟ್ ಆಯಿತು. ಅದು ಒಂದು ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಮುಂದಿನ ಕ್ವಶನ್ಸಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟು, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಯಾಕೆ ನೀವು ಹೇರ್ಸ್ ಶಾರ್ಟ್ ಮಾಡಿಸಿದ್ದೀರಾ? ಸೊ ಆಲ್ರೆಡಿ ಅದಕ್ಕೆ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಸೊ ಆಗಲೇ ಹೇಳಿದ್ನಲ್ವ, ಸೊ ಬೇರೆ ಮುಡಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಹೇರ್ ಶಾರ್ಟ್ ಮಾಡಿಸಿದ್ದು. ಕ್ಯೂಟ್ ಹೇರ್ ಸ್ಟೈಲ್. ಫನ್ನಿ ಕಮೆಂಟ್ ಆಫ್ ದಿ ಇಯರ್. ಥ್ಯಾಂಕ್ ಯು ಸೋ ಮಚ್. ಹೌ ಡು ಯು ಬ್ಯಾಲೆನ್ಸ್ ಫ್ಯಾಮಿಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾ?
ಮೇಯ್ನ್ ಥಿಂಗ್ ನಾನು ಸೋಷಿಯಲ್ ಮೀಡಿಯಾಗೆ ಅಂತ ಅಷ್ಟು ಟೈಮ್ ಏನು ಕೊಡ್ತಾ ಇಲ್ಲ. ಸೊ ವೀಕಲ್ಲಿ ಯಾವಾಗಲಾದ್ರೂ 1 ಅವರ್ ಟೈಮ್ ಕೊಟ್ಟರೆ ನಾನು ಹೆಚ್ಚು ನಾನು ಯಾವಾಗಲೂ ಅಂತ ಅದಕ್ಕೆ ಅಂತಲೇ ಏನು ಟೈಮ್ ಕೊಡೋದಿಲ್ಲ. ಸೊ ಫಸ್ಟ್ ಪ್ರಿಫರೆನ್ಸು ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಕಿಡ್ಸು. ಸೊ ಮಧ್ಯೆ ಏನಾದರೂ ಗ್ಯಾಪ್ ಸಿಕ್ಕಿದ್ರೆ ನಾನು ಮಾಡ್ತಾ ಹೋಗ್ತೀನಿ ಅಷ್ಟೇ. ಆ್ಯಂಡ್ ಮೇಯ್ನ್ ಥಿಂಗ್ ನಾನು ಒಗಟುಗಳಿಗೋಸ್ಕರನೇ ನಾನು ಟೈಮ್ದಲ್ಲಿ ಎವ್ರಿ ವೀಕೆಂಡು ನನ್ನ ಮಗನಿಗೆ ರಜೆ ಇರುತ್ತೆ. ಸೊ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆ ಟೈಮಲ್ಲಿ ಅವ್ರ ಜೊತೆ ಸ್ಪೆಂಡ್ ಮಾಡೋದಾಗುತ್ತೆ. ಆ್ಯಂಡ್ ವೀಕ್ ಡೇಸಲ್ಲಿ ನಾರ್ಮಲಾಗಿ ಸ್ಕೂಲಿಗೆ ಕಳಿಸೋದು, ಅಡುಗೆ ಮಾಡು, ತಿಂಡಿ ಮಾಡು, ಪಾತ್ರೆ ತೊಳಿ, ಮನೆ ಕ್ಲೀನ್ ಮಾಡು, ಮಕ್ಕಳು ನೋಡ್ಕೊ, ಇದು ಆಕ್ಚುಲಿ ಚೆನ್ನಾಗಿರೋ ಇದರಲ್ಲೇ ಟೈಮ್ ಆಗೋಗುತ್ತೆ. ಸೊ ಅದಕ್ಕಿಂತಲೇ ಸಪ್ರೇಟ್ ಏನು ಟೈಮ್ ಸಿಗೋದಿಲ್ಲ. ಅದರಲ್ಲೂ ಕೂಡ ಒಂದಷ್ಟು ಟೈಮ್ನ ಫ್ರೀ ಮಾಡಿಕೊಂಡು ಅದರಲ್ಲಿ ಯಾವಾಗಾದರೂ ಒಂದ್ಸಲ ಮಾಡಿ ಇಟ್ಕೊತೀನಿ. ಸೊ ನಾನೇನು ಎವ್ರಿ ಡೇ ಅಂತ ಅದಕ್ಕೆ ಅಂತಲೇ ಏನು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ನೆಕ್ಸ್ಟ್, ಯುವರ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಕಲೆಕ್ಷನ್ಸ್ ಆರ್ ಇಂಪ್ರೆಸಿವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿಸ್ಟರ್ ಜೊತೆಗೆ ವ್ಲಾಗ್ಸ್ ಮಾಡಿ. ಅವಳು ಬೆಂಗಳೂರು, ನಾನು ತುಮಕೂರು. ಸೊ ಹಾಗಾಗಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸಿಕ್ಕಿದ್ರೆ ಅವಳ ಜೊತೆ ಖಂಡಿತ ಮಾಡ್ತೀನಿ. ವಾಟ್ ಯು ವಿಲ್ ಡೂ ವೆನ್ ಯು ಫೀಲ್ ಲೋ. ನನಗೆ ತುಂಬ ಲೋ ಅನಿಸ್ದಾಗ ಏನು ಮಾಡ್ತೀರಾ ಅಂತಲ್ಲ, ಸೆಲ್ಫ್ ಮೋಟಿವೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ತುಂಬ ನಗೋ ಥರ ಏನಾದರೂ ಕಾಮಿಡಿ ಜೋಕ್ಸು ಅಥವಾ ಒಗಟುಗಳನ್ನ ನಾನು ಓದ್ತೀನಿ. ಸೊ ದಟ್ಸ್ ಬೆಟರ್. 2026ನ ರೆಸಲ್ಯೂಷನ್ ಏನು? 2026ನ ರೆಸಲ್ಯೂಷನ್ನ ಹೇಳ್ಬಿಟ್ರೆ ಅದು 27 ಒಳಗಡೆ ಕಂಪ್ಲೀಟ್ ಆಗಲ್ಲ ಅಂತ ದೊಡ್ಡವರೊಂದು ಮಾತು ಹೇಳಿದ್ದಾರೆ. ಯಾವುದೇ ಕೆಲಸ ಆಗಲಿ ಆಗೋದಕ್ಕೆ ಮುಂಚೆ ಯಾರ ಹತ್ರ ಹೇಳ್ಕೊಬೇಡಿ, ಹೇಳ್ಕೊಂಡ್ರೆ ಆಗ ಕೆಲಸನೂ ಕೂಡ ಆಗಲ್ಲ ಅಂತ. ಸೊ ನಾನು ಕೂಡ ಅದು ನಂಬಿದ್ದೀನಿ. ನೀವು ಅಲ್ಲಲ್ಲಲ್ಲ ಯಾವುದೋ ಒಂದು ಸುಮ್ಮನೆ ಸಿಂಪಲಾಗಿ ಈಗೇನೋ ಒಂದು ಪರ್ಚೇಸ್ ಮಾಡಬೇಕು ಅಂತ ಏನೋ ಒಂದು ಅಂದ್ಕೊಂಡಿರಿ, ಅದನ್ನ ಒಂದು 10 ಜನದ ಹತ್ರ ಹೇಳಿ, ಬೇಡ ಸಾಕು ಒಂದು 2 ಜನ ಹತ್ರ ಹೇಳಿ. ಸೊ ನೆಕ್ಸ್ಟ್ ಮೂಮೆಂಟ್ ನೀವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದನ್ನು ತೊಗೊಳಕ್ಕಾಗಲ್ಲ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗ ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ, ಸೊ ಆವಾಗ ನಾನು ಹೇಳ್ತೀನಿ ಇದನ್ನು ರೆಸಲ್ಯೂಷನ್ ಅಂತ ತೊಗೊಂಡಿದ್ದೆ ಆ್ಯಂಡ್ ಇದು ಸಕ್ಸಸ್ಫುಲ್ ಆಗಿದೆ ಅಂತ. ಸೊ ನೆಕ್ಸ್ಟ್ ನಾನು 27 ಕಂಪ್ಲೀಟ್ ಆಗೋದ್ರೊಳಗಡೆ ನನ್ನ ರೆಸಲ್ಯೂಷನ್ ಏನಾದರೂ ಸಕ್ಸಸ್ಫುಲ್ ಆಗಿದೆ, ಕಂಪ್ಲೀಟ್ ಆಗಿದೆ ಅಂತ ಅಂದಾಗ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊತೀನಿ 26 ಎಂಡ್ ಆಗೋದ್ರೊಳಗಡೆ. ಸೊ ಎಸ್ 25ಅಲ್ಲಿ ನನ್ನ ರೆಸಲ್ಯೂಷನ್ ಇದ್ದಿದ್ದು ಮೇಯ್ನ್ ಥಿಂಗ್ ನಾನು ದಪ್ಪ ಆಗಬೇಕು ಅಂತ, ಆ್ಯಂಡ್ ಆಗಿದ್ದೀನಿ. ಅದು ಯಾವುದೇ ಮೆಡಿಸಿನ್ಸ್ ಇಲ್ದಲೇ, ಡಯಟ್ ಇಲ್ದಲೇ, ಎಕ್ಸಸೈಸ್ ಆಗಿರ್ಬೋದು, ಯೋಗ ಇರ್ಬೋದು, ಏನೂ ಇಲ್ದಲೇ ದಪ್ಪ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಆ್ಯಂಡ್ ದಪ್ಪ ಆಗಿದ್ದೀನಿ. ಸೊ ಅದೊಂದು ನೆರವೇರಿದೆ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಬೇಕಂತ ಅದೊಂದು ರೆಸಲ್ಯೂಷನ್ ತೊಗೊಂಡಿದ್ದೆ ಆ್ಯಂಡ್ ಅದು ಕೂಡ ಆಗಿದೆ. ಆ್ಯಂಡ್ ಫ್ಯಾಮಿಲಿಗೆ ತುಂಬ ಟೈಮ್ ಕೊಡಬೇಕು, ಮೇಯ್ನ್ ಅದೇ ರೆಸಲ್ಯೂಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕ್ವಶನ್ನು, ಒಗಟುಗಳು ಮನಸ್ಸಿಗೆ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುವಾಗ. ಸೊ ನನಗಿನ್ನೂ ಹೆಕ್ಕಿ ತೆಗಿಬೇಕು ಅನಿಸುತ್ತೆ. ಅಂದರೆ ಕನ್ನಡಕ್ಕೋಸ್ಕರ ಇನ್ನೂ ಸ್ವಲ್ಪ ನೋಡೋವಂಥವ್ರು ಇದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಬಂದು, ಆರ್ ಯು ವರ್ಕಿಂಗ್ ವುಮೆನ್? ಎಸ್, 24/7 ಐ ಆಮ್ ವರ್ಕಿಂಗ್. ಗೃಹಿಣಿ, ತಾಯಿ, ಹಾಗೆ ಹೆಂಡತಿ ಆಗಿ ಮಗಳು, ಇಷ್ಟು ಕೆಲಸನ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. 24/7 ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನು ಕೂಡ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ಎಸ್, ಐ ಆಮ್ ವರ್ಕಿಂಗ್ ವುಮೆನ್. ಡೂ 1 ವರ್ಷನ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಸೆಲ್ಫ್ ಇಂಟ್ರೊಡ್ಯೂಸ್. ಡೂ 1 ವರ್ಷನ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಸೆಲ್ಫ್ ಇಂಟ್ರೊಡ್ಯೂಸ್. ಮೇ ಬಿ ಡೂ 1 ವಿಡಿಯೋ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಸೆಲ್ಫ್ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ 1 ವಿಡಿಯೋ ಮಾಡಿ ಅಂತ ಕೇಳಿರ್ಬೇಕು ಅನಿಸುತ್ತೆ. ಸೊ ಸಾರಿ. ಓಕೆ, ಆ ಥರ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋಂಥ ವಿಡಿಯೋ ಮಾಡೋವಂಥದ್ದೇನು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಬಿಕಾಸ್ ನನ್ನ ವ್ಲಾಗಲ್ಲೇ ಗೊತ್ತಿರುತ್ತೆ. ಸೊ ನನ್ನ ಹೆಸರು ಬಿಂದು. ಸೊ ನಾನು ಮಾಡ್ತಾ ಇರೋಂಥ ಒಗಟುಗಳಾಗಿರ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಇಟ್ಕೊಂಡು ನಾನು ಮಾಡ್ತಾ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಕ್ವಶನ್ ಬಂದು ಸೇಮ್ ಅದೇ ಕ್ವಶನ್ ಇದೆ. ಟಾಕ್ ಅಬೌಟ್ ಯುವರ್ ಸೆಲ್ಫ್. ಸೊ ನನ್ನ ಹೆಸರು ಬಿಂದು, ನಾನು ತುಮಕೂರಿಂದ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನಾನೊಬ್ಬಳು ಹೌಸ್ ವೈಫ್ ಆ್ಯಂಡ್ ನನಗೆ 2 ಕಿಡ್ಸ್ ಇದ್ದಾರೆ. ಆ್ಯಂಡ್ ಅಷ್ಟು ಬಿಟ್ಟು ಇನ್ನೇನು ಹೇಳ್ಬೋದು. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ಇವಾಗಿನ ಜನ್ರೇಷನಲ್ಲಿ ಕೇಳೋದಾದರೆ, ಇವಾಗಿನ ಪ್ರೆಸೆಂಟ್ ನನ್ನ ಸಿಚುವೇಶನ್ ಆಫ್ ಲೈಫಲ್ಲಿ ಕೇಳೋದಾದರೆ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ನನ್ನ ಹಬ್ಬಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಬಿಕಾಸ್ ನಾನೇನು ಕೇಳದೆ ಇಲ್ಲಿ. ಸೊ ನಾನೆಲ್ಲ ಫೀಲಿಂಗ್ಸ್ನ, ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು, ನನ್ನ ಜೊತೆ ಸಪೋರ್ಟಿವ್ ಆಗಿ, ಮಾರಲ್ ಆಗಿ ಆ್ಯಂಡ್ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿ ನಿಂತಿರೋ ನನ್ನ ಹಸ್ಬೆಂಡ್. ಸೊ ಅವರೇ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಆರ್ ಯು ಸಂತೂರ್ ಮಾಮ್? ಮೇ ಬಿ. ನೆಕ್ಸ್ಟ್
ಕ್ವಶನ್ ಬಂದು ಡೂ ವಿಡಿಯೋಸ್ ಅಬೌಟ್ ಯುವರ್ ಸ್ಕಿನ್ ಕೇರ್. ಯಾವ ಸ್ಕಿನ್ ಕೇರು ಇಲ್ಲ, ಏನೂ ಇಲ್ಲ. ನಾನು ಸ್ಕಿನ್ ಕೇರೇ ಮಾಡಲ್ಲ. ನನಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ನನಗೆ ಸಾಕಾಗೋಗಿರುತ್ತೆ. ಆ್ಯಂಡ್ ಸೆಲ್ಫ್ ಕೇರ್ ಮಾಡೋ ಅಷ್ಟೆಲ್ಲ ಇಂಟ್ರೆಸ್ಟು ಇಲ್ಲ, ಆ್ಯಂಡ್ ನಾನು ಕೇರ್ ಮಾಡೋದಿಲ್ಲ. ಸೊ ಗಾಡ್ ಗ್ರೇಸ್ ಅಂತ ಹೇಳ್ಬೋದು, ನನ್ನ ಸ್ಕಿನ್ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನನ್ನ ಬೆಸ್ಟ್ ಸೆಲ್ಫ್ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಫಿಲ್ಟರ್. ಬರೀ ಇಂಥದೆಯಾ? ಓಕೆ, ನೆಕ್ಸ್ಟ್. ಫಸ್ಟ್ ಪೇಮೆಂಟ್ ಎಷ್ಟು ಲಕ್ಷ? ಓ ಮೈ ಗಾಡ್, ಫಸ್ಟ್ ಪೇಮೆಂಟ್ ಎಷ್ಟು ಲಕ್ಷ ಅಂತಲ್ಲ, ಎಷ್ಟು ಕೋಟಿ ಅಂತ ಕೇಳಬೇಕಾಗಿತ್ತು ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ನೀನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ದಾರೆ ಸಿಸ್ಟರ್ ಒಬ್ಬರು. ಸೊ ಎಸ್, ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಯಾವುದೇ ಇಂಟೆನ್ಷನ್ ಕೂಡ ಇರಲಿಲ್ಲ, ಆ್ಯಂಡ್ ಏನು ಪ್ರಿಪ್ರೇಷನ್ ಅಂತ ಏನೂ ಇರಲಿಲ್ಲ. ಸೊ ಸಡನ್ನಾಗಿ ನನ್ನ ಹಬ್ಬಿ ಕೇಳಿದ್ರು, ಸೊ ನೀನು ಯಾಕೊಂದು ಮಾಡಬಾರ್ದು, ನಿಮಗಿರೋಂಥ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಮನೇಲೇ ಇದ್ದುಕೊಂಡು ಫ್ಯಾಮಿಲಿನ ನೋಡಿಕೊಂಡು ನಿನ್ನ ಕೈಲಿ ಆಗುತ್ತೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಮಾಡು ಅಂತ ಸಪೋರ್ಟ್ ಮಾಡಿದ್ರು. ಸೊ ದಟ್ಸ್ ವೈ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನಗೆ ಏನು ಮಾಡಬೇಕು, ಏನು ಟಾಪಿಕ್ಸ್ ಹಾಕಬೇಕು ನನಗೇನು ಗೊತ್ತಿರಲಿಲ್ಲ. ಹೊರಗಡೆ ಹೋಗಿ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಬಿಕಾಸ್ 2 ಕಿಡ್ಸ್ ಚಿಕ್ಕವ್ರು ಇರೋದ್ರಿಂದ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನೇನು ಜಾಸ್ತಿ ಹೊರಗಡೆ ಹೋಗಿ ಮಾಡೋದಕ್ಕಾಗಲ್ಲ. ಸೊ ಮನೇಲೇ ಇದ್ಕೊಂಡು ಏನೆಲ್ಲ ಮಾಡ್ಬೋದು. ಸೊ ನನಗೆ ಅನಿಸಿದ್ದು ಪ್ರೆಗ್ನೆನ್ಸಿ ರಿಲೇಟೆಡ್ ಮಾಡ್ಬೋದು. ಬಿಕಾಸ್ ನಾನು ತುಂಬ ನನಗೆ ಪರ್ಸ್ನಲಾಗಿ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಸೊ ಆ ವಿಡಿಯೋಗಳನ್ನ ಹೆಲ್ಪ್ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ ಅದನ್ನು ಸ್ಟಾರ್ಟ್ ಮಾಡಿದೆ. ಟಾಪಿಕ್ಸ್ನ ಹೆಂಗೆ ಕವರ್ ಮಾಡ್ಬೋದು ಆ ಥರ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಯಾವಾಗಲೂ ಹೋಗ್ಬಿಟ್ಟು ಮಾಡೋದಕ್ಕಾಗಲ್ಲ ಅಂತ ಗೊತ್ತು. ಸೊ ಹಾಗಾಗಿ ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಅವರು ಅಷ್ಟೇ ಊರಿಂದಲೇ ಈಗ ಏನಾದರೂ ದೇವಸ್ಥಾನದಾಗಿರ್ಬೋದು ಅಥವಾ ಮನೇಲಿ ತೋಟದಾಗಿರ್ಬೋದು ಏನಾದರೂ ಮಾಡಿದ್ರೆ ಸ್ಪೆಷಲಾಗಿ ಅದನ್ನು ವೀಡಿಯೋಸ್ ಮಾಡಿ ನನಗೆ ಕಳಿಸ್ತಾರೆ. ಸೊ ನಾನು ಅದನ್ನು ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನು ಊರಿಗೆ ಹೋದಾಗಲೂ ಅಷ್ಟೇ ನನ್ನ ಹತ್ರ ಕಡ್ಡಿ ತೆಗ್ದಿಕ್ಸಲ್ಲ. ಯಾಕೆಂದರೆ ನೀನು ಏನಾದರೂ ವ್ಲಾಗ್ ಮಾಡೋಂಗಿದ್ರೆ ಮಾಡ್ಕೊ, ನಿನ್ಗೇನಾದರೂ ಹೆಲ್ಪ್ ಆಗುತ್ತೆ, ಬಾ ಇದನ್ನು ಮಾಡ್ಬಾ ನಾನು ಅದು ಮಾಡ್ತೀನಿ, ಏನಾದರೂ ರೆಸಿಪಿ ಮಾಡ್ತೀನಿ ಬಾ ನೀನು ವೀಡಿಯೋ ಮಾಡ್ಕೊ, ಈ ಥರ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಒಳ್ಳೆ ಸಪೋರ್ಟು ಸಿಗಬೇಕಾದ್ರೆ. ಆ್ಯಂಡ್ ಫ್ಯಾಮಿಲಿಲೂ ಅಷ್ಟೇ ತುಂಬ ನೆಗೆಟಿವ್ ಕೂಡ ಬಂತು, ಪಾಸಿಟಿವ್ ಕೂಡ ಬಂತು. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಿನಗೆ ಬೇಕಿತ್ತ ಇದು, ಮಕ್ಕಳು ನೋಡ್ಕೊಳೋದಲ್ದಲ್ಲೇ ಇದೆಲ್ಲ ಏನಕ್ಕೆ ಮಾಡ್ತೀಯಾ ಅಂತ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರನೇ ಡೈರೆಕ್ಟಾಗಿ ಹೇಳಿದರು. ಬಟ್ ಇವಾಗ ತುಂಬ ಚೆನ್ನಾಗಿ ಹೋಗ್ತಿದೆ ಚಾನಲ್ಲು, ಹೀಗೆ ಕೀಪ್ ಟ್ರೈ ಮಾಡು ಅಂದರೆ. ಆಮೇಲೆ ವಾಯ್ಸ್ ಕೂಡ ಚೆನ್ನಾಗಿದೆ. ಸೊ ಇನ್ನಷ್ಟು ಟ್ರೈ ಮಾಡು ಅಂತ ಅವರೇ ಹೇಳ್ತಾರೆ, ಸಜೆಷನ್ ಕೊಡ್ತಾರೆ, ಈ ಥರ ಮಾಡು ಆ ಥರ ಮಾಡು ಅಂತ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಯಾವುದೇ ಕೆಲಸ ಮಾಡಿದ್ರು ಅಷ್ಟೇ ಫಸ್ಟ್ ಸಿಗದೆ ಅಪೋಸ್ ಮಾಡ್ತಾರೆ, ಫಸ್ಟ್ ಸಿಗದೆ ನೆಗೆಟಿವ್ ಕಮೆಂಟ್ಸು. ಸೊ ಅದಕ್ಕೆಲ್ಲ ಕೇರ್ ಮಾಡೋಕ್ಕೆ ಹೋಗಬಾರ್ದು. ಸೊ ನೀವು ಕರೆಕ್ಟಾಗಿದ್ದೀರಿ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ ಮೇಲೆ ಸೊ ಜಸ್ಟ್ ಗೋ ಟು ದ ಫ್ಲೋ ಅಂತ ಹೇಳ್ಬೋದು, ಗೋ ವಿತ್ ದ ಫ್ಲೋ ಅಂತ ಹೇಳ್ಬೋದು. ಆ್ಯಂಡ್ ನಾನು ಕೂಡ ಮಾಡಿದ್ದನ್ನೇ. ಸೊ ನನಗೆ ಇಷ್ಟು ದಿನ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ 2026 ಖುಷಿಯಾಗಿ ನೆಮ್ಮದಿಯಾಗಿ ನಿಮ್ಮ ಜೀವನ ಚೆನ್ನಾಗಿರಲಿ. ಆ್ಯಂಡ್ ಈ ವರ್ಷದಲ್ಲಿ ಯಾರೆಲ್ಲ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರೆಲ್ಲ ಆಸೆಗಳನ್ನು ಅಚೀವ್ ಮಾಡಿ ನೆರವೇರಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ವಿಡಿಯೋದಲ್ಲಿ ಎಲ್ಲ ಆದಷ್ಟು ಕ್ವಶನ್ಸ್ನ ನಾನು ತೊಗೊಂಡು ಕವರ್ ಮಾಡಿದ್ದೀನಿ ಅಂದ್ಕೊತೀನಿ. ಸೊ ಇನ್ ಕೇಸ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸಿಂದ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ. ಆ್ಯಂಡ್ ಕಮೆಂಟಲ್ಲಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಂದು ನೆಡ್ವೀರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.